ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ದುರ್ಗಾಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ನಾನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನೊಂದಿವತ್ತು ರೆಸಿಪಿಯನ್ನು ಮಾಡಿದ್ದೀನಿ. ಅದು ಬಂದು ಅಲಸಂದಿ ಕಾಳಿನ ಪಲ್ಯ ಮತ್ತು ಚಪಾತಿ. ನಾನೇನು ಕೆಂಪು ಚಟ್ನಿಯನ್ನು ಮಾಡಿ ತೋರಿಸಿದ್ದೀನೋ ಆ ಕೆಂಪು ಚಟ್ನಿಯನ್ನು ಸಹ ಇಲ್ಲಿ ಊಟಕ್ಕೆ ಬಳಸಿದ್ದೀನಿ. ತುಂಬ ಚೆನ್ನಾಗಿ ಆಗಿದೆ ಪಲ್ಯ. ನಾವು ಬೇಗನೆ ಅಂದರೆ ನೆನೆ ಹಾಕೋದಲ್ಲೇ ಅಲಸಂದಿ ಕಾಳನ್ನು ಪಲ್ಯನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ನಾನು ಮಾಡುವಂಥದ್ದು. ನೋಡಿ, ಈ ಥರ ಒಣ ಅಲಸಂದಿ ಕಾಳನ್ನು ನೆನೆ ಹಾಕಿ ಮಾಡಿದರೆ ಬೇಗನೆ ಬೆಂದೋಗುತ್ತೆ. ಹಾಗಾಗಿ ನಮಗೆ ನೆನೆ ಹಾಕೋದಕ್ಕೆ ಟೈಮ್ ಆಗಿಲ್ಲ, ನಮಗೆ ಟೈಮ್ ಸಿಕ್ಕಿಲ್ಲ ಅಂದರೆ ನಾವು ಆಗಿನೂ ಸಹ ಮಾಡ್ಬೋದು. ಈ ರೀತಿ ಅಲಸಂದಿ ಕಾಳು ನಾನು ಒಂದು ಚಿಕ್ಕ ಲೋಟದಲ್ಲಿ ಒಂದು 2 ಲೋಟ ಅಲಸಂದಿ ಕಾಳನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಹಾಕ್ಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಆ ಕುಕ್ಕರಿಗೆ ಹಾಕಿದ್ಮೇಲೆ ಅದನ್ನು ನಾನು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸ್ವಚ್ಛಗೊಳಿಸಿಟ್ಕೊಂಡು ಅದಾದಮೇಲೆ ನಾನು ಸ್ವಲ್ಪ ಬೇಯೋದಕ್ಕೆ ಒಂದು ಸಣ್ಣ ಚಂಬಲ್ಲಿ ಒಂದು 2 ಚಮಚ ನೀರನ್ನು ಹಾಕಿ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ನೀರನ್ನು ಎಷ್ಟು ಹಾಕಿದರೆ ನಿಮ್ಮ ಕುಕ್ಕರಿಂದ ಆಚೆ ಬರಲ್ಲ ಅಂತ ನೋಡಿಕೊಂಡು ನೀರನ್ನು ಅದಕ್ಕೆ ಆ್ಯಡ್ ಮಾಡಿ. ನಾನಿಲ್ಲಿ ಒಂದು ಸಣ್ಣ ಚಂಬಲ್ಲಿ ಒಂದು 2 ಚಮಚ ನೀರನ್ನು ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಎಣ್ಣೆಯನ್ನು ಸಹ ಆ್ಯಡ್ ಮಾಡ್ತೀನಿ ಬೇಯೋದಕ್ಕೆ. ಅಂದರೆ ಬೇಗ ಬೆಂದ್ಕೊಳ್ಳುತ್ತೆ ಅಲಸಂದಿ ಕಾಳು. ಯಾಕೆಂದರೆ ಆಲ್ರೆಡಿ ಇದು ನಾನು ಒಣ ಅಲಸಂದಿ ಕಾಳನ್ನು ಬಳಸೋದ್ರಿಂದ ಸ್ವಲ್ಪ ಬೇಗ ಬೇಯೋದಿಲ್ಲ. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡಿ ನಾನು ಕುಕ್ಕರಲ್ಲಿ ಹಾಕಿ ಬೇಯೋದಕ್ಕೆ ಇಡ್ತೀನಿ. ಅದೊಂದು 4-5 ವಿಸಿಲ್ ಆಗಬೇಕು. ಯಾಕಂದರೆ 1-2 ವಿಸಿಲ್ಗೆ ನಾವು ನೆನೆ ಹಾಕಿದರೆ ಮಾತ್ರ ಬೇಯೋದು. ನಾನಿಲ್ಲಿ ನೆನೆಸಿಲ್ಲ ಅಲಸಂದಿ ಕಾಳನ್ನು, ಹಾಗೆ ಮಾಡ್ತಾಯಿದ್ದೀನಿ. ಹಾಗೆ ಮಾಡೋದ್ರಿಂದನೂ ರುಚಿ ಚೆನ್ನಾಗೇ ಇರುತ್ತೆ, ಏನೂ ಡಿಫ್ರೆನ್ಸ್ ಅನಿಸೋದಿಲ್ಲ. ಬಟ್ ನೆನೆಸಿ ಮಾಡಿದ್ರೆ ಕುಕ್ಕರ್ ಅಂದರೆ ನಾವು ಗ್ಯಾಸ್ ಸೇವ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಆ ರೀತಿ ನೆನೆ ಹಾಕಿ ಮಾಡಿದರೆ ಒಳ್ಳೆಯದು. ಹಾಗೆ ಮೊಳಕೆ ಇದು ಸ್ವಲ್ಪ ಆ್ಯಸಿಡಿಟಿಯನ್ನು ಮಾಡುತ್ತೆ. ಸ್ವಲ್ಪ ಮೊಳಕೆ ಬರಿಸಿ ಮಾಡಿದರೆ ನಮಗೆ ಆ್ಯಸಿಡಿಟಿ ಆಗೋದಿಲ್ಲ. ಹಾಗಾಗಿ ಮೊಳಕೆಯನ್ನು ಬರಿಸಿ ಮಾಡಿದರೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೋಡಿ, ನಿಮಗೆ ಅನುಕೂಲ ಆದರೆ ಮೊಳಕೆ ಕಾಳನ್ನು ಬರೋ ಹಾಗೆ ಮಾಡಿದ್ದೀನಿ. ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಬಟ್ ನಾನಿವಾಗ ಬೇಗ ಆಗಬೇಕು ಮನೆಯಲ್ಲಿ ಅಡುಗೆ ಅನ್ನೋ ಒಂದು ಕಾರಣಕ್ಕೆ ಬೇರೆ ಯಾವ ರೆಸಿಪಿ ನೀವು ಮಾಡೋದು ಬೇಡ, ಇದನ್ನೇ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತಾ ಇರೋದ್ರಿಂದ ನಾನು ಹಂಗೆ ಒಣ ಕಾಳಿಂದನೇ ಮಾಡ್ತಾಯಿದ್ದೀನಿ. ನಾನಿವಾಗ ಒಂದು 4-5 ವಿಸಿಲ್ ಕೂಗಿಸಿದ್ದೀನಿ. ಈಗ ಅದನ್ನು ಎತ್ತಿ ಸೈಡಲ್ಲಿ ಇಡ್ತೀನಿ, ಸ್ಟವನ್ನು ಆಫ್ ಮಾಡಿ. ಇದಕ್ಕೆ ನಾನು ಒಗ್ಗರಣೆ ಕೊಟ್ಕೋಬೇಕು. ಅದಕ್ಕೆ ನಾನು ಒಂದು 2-3 ಸ್ಪೂನು ಎಣ್ಣೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಅದಕ್ಕೂ ಮುಂಚಿತವಾಗಿ ಹೆಚ್ಚಿಟ್ಟುಕೊಂಡಿರುವಂಥ ಪದಾರ್ಥವನ್ನೆಲ್ಲ ಇಲ್ಲಿ ತೋರಿಸಿದ್ದೀನಿ. ನಾನು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ಎಲ್ಲ ಪದಾರ್ಥವನ್ನು ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕೊತ್ತಂಬರಿ, ಕರಿಬೇವನ್ನು ಆ್ಯಡ್ ಮಾಡಿ ಅದಾದಮೇಲೆ ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಏನು ಹೆಚ್ಚಿಕ್ಕಿದ್ದೀನೋ ಆ ಹಸಿಮೆಣಸಿನ್ಕಾಯನ್ನು ಹಾಕಿ ಅದನ್ನು ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡ್ತೀನಿ. ಈರುಳ್ಳಿನೂ ಸಹ ಸ್ವಲ್ಪ ಕೆಂಪೇರಿದೆ ಅಂದಾಗ ನಾನು ಅದಕ್ಕೆ ಟೊಮೊಟೊವನ್ನು ಸಹ ಆ್ಯಡ್ ಮಾಡಿ ಎಲ್ಲವನ್ನೂ ಸಹ ನೀಟಾಗಿ ಮಗಚಿ ಅದಾದಮೇಲೆ ನಾನೇನು ಬೇಯಿಸಿಟ್ಕೊಂಡಿದ್ನಲ್ಲ ಅಲಸಂದಿ ಕಾಳು, ಅದು ಚೆನ್ನಾಗಿ ಬೆಂದಿದೆ. ಆ ಕಟ್ಟು ಸಹ ಚೆನ್ನಾಗಿ ಗಟ್ಟಿಗೆ ಬಂದಿದೆ. ಇನ್ನು ಇದಕ್ಕೆ ನಾವು ಉದ್ಕ ಮುದ್ದೆ ಅಂತ ಮಾಡ್ತೀವಿ. ಆ ಕಟ್ಟಲ್ಲಿ ಉದ್ಕ ಮುದ್ದೆಯನ್ನು ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ. ಮುದ್ದೆ ಸಹ ತಿನ್ನೋದಕ್ಕೆ ಉದ್ಕ ಮುದ್ದೆ ಅಂತ. ಅದು ಈ ಬೆಂಗಳೂರು ಸೈಡ್ ಮಾಡೋದಿಲ್ಲ, ನಮ್ಮ ಸೈಡ್ ಚೆನ್ನಾಗಿ ಮಾಡ್ತಾರೆ. ನಾನು ಇನ್ನೊಂದು ನೆಕ್ಸ್ಟ್ ಒಂದು ವಿಡಿಯೋವನ್ನು ಮಾಡಿ ಖಂಡಿತ ಅದನ್ನು ಸಹ ತೋರಿಸ್ತೇನೆ ಈ ಅಲಸಂದಿ ಕಾಳದ್ದು ಕಟ್ಟಿನಿಂದ. ನೋಡಿ, ಕಾಳು ತುಂಬ ಚೆನ್ನಾಗಿ ಬೆಂದಿದೆ. ನಾನೇನು ಅದನ್ನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಏನು ಒಗ್ಗರಣೆ ಮಾಡ್ಕೊಂಡಿದ್ನೋ ಆ ಒಗ್ಗರಣೆ ಒಳಗಡೆ ಈ ಒಂದು ಬೆಂದಿರೋ ಕಾಳು ಮತ್ತು ಆ ನೀರನ್ನು ಸಹ ಆ್ಯಡ್ ಮಾಡಿದ್ದೀನಿ. ನಾನೇನಿಲ್ಲಿ ಎಕ್ಸ್ಟ್ರಾ ನೀರನ್ನು ಏನು ಆ್ಯಡ್ ಮಾಡೋದಿಲ್ಲ. ಯಾಕೆಂದರೆ ನನಗೆ ಸ್ವಲ್ಪ ತೆಳುವಾಗೇ ಇರಬೇಕು, ತುಂಬ ಗಟ್ಟಿಗೆ ಏನು ಮಾಡಲ್ಲ. ಯಾಕಂದರೆ ಅನ್ನಕ್ಕೂ ಸಹ ಬೇಕಾಗುತ್ತೆ. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ನೋಡಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಉಪ್ಪಾದರೆ ತಿನ್ನೋಕ್ಕಾಗೋದಿಲ್ಲ. ಆಲ್ರೆಡಿ ಬೇಯೋದಕ್ಕೆ ಅಲಸಂದಿ ಕಾಳು ಬೇಯಿಸೋದಕ್ಕೆ ನಾನು ಉಪ್ಪನ್ನು ಆ್ಯಡ್ ಮಾಡಿದ್ದೆ. ಹಾಗಾಗಿ ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೀನಿ. ಅದು ಸ್ವಲ್ಪ ಮಂದ ಬರಲಿ ಅಂತ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ಅದು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕೆಲವು ಮನೆಗಳಲ್ಲಿ ಮುಂಚಿನ ಕಾಲದಲ್ಲಿ ಅಂದರೆ ಅಜ್ಜಿಯರು ಸಾಂಬಾರು ಏನಾದರೂ ನೀರಾದರೆ ಅದಕ್ಕೆ ಸ್ವಲ್ಪ ಈ ಅಕ್ಕಿ ಹಿಟ್ಟಿಗಿಂತ ಜೋಳದ ಹಿಟ್ಟನ್ನು ಹಾಕ್ತಾಯಿದ್ರು. ಮತ್ತು ಸಾಂಬಾರು ರುಚಿನೂ ಕೊಡೋದು ಮತ್ತು ಮಂದನೂ ಆಗೋದು. ಮತ್ತು ನಾನು ರುಚಿಗೋಸ್ಕರನೇ ಸ್ವಲ್ಪ ಗೋಧಿ ಹಿಟ್ಟನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ ತಿಕ್ನೆಸ್ ಕೊಡುತ್ತೆ. ಅಲಸಂದಿ ಕಾಳು ಕಟ್ಟು ಆಲ್ರೆಡಿ ತಿಕ್ನೆಸ್ ಇರುತ್ತೆ. ನಾವು ಚಪಾತಿಗೆ ಮಾಡಿರೋದ್ರಿಂದ ಇನ್ನು ಸ್ವಲ್ಪ ತಿಕ್ನೆಸ್ ಬೇಕಾಗಿತ್ತು. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಒಂಚೂರು ಸ್ವಲ್ಪ 1.5 ಸ್ಪೂನಷ್ಟು ನಾನು ಸಾಂಬಾರು ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸಾಂಬಾರು ಪುಡಿ ಹಾಕಿದರೆ ಪಲ್ಯಗಳು ರುಚಿ ಆಗ್ತವೆ. ಹಾಗಾಗಿ ಸಾಂಬಾರು ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ನೀವು ಸಹ ಸಾಂಬಾರು ಪುಡಿಯನ್ನು ಆ್ಯಡ್ ಮಾಡಿ. ಅದ್ರ ಜೊತೆಗೆ ನಾನಿಲ್ಲಿ ಏನು ಗುರಾಳ್ ಪುಡಿ ಅಂತ, ಅದು ಪಲ್ಯಗಳಿಗಂತಲೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದು. ಆ ಗುರಾಳ್ ಪುಡಿಯನ್ನು ಸಹ ನಾನು 1.5 ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಆ ಎಲ್ಲವನ್ನು ಹಾಕಿದ್ಮೇಲೆ ಅದು ನೀಟಾಗಿ ಮಗುಚಬೇಕು. ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿ ಅದು ನಾವು ಉಪ್ಪು ಎಷ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಲ್ವ, ಆಗಿದೆಯಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಆಗಿದೆಯೋ ಇಲ್ಲೋ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆದಮೇಲೆ ನೀವು ಬೇಕು ಅಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಖಂಡಿತ ಉಪ್ಪನ್ನ ಆ್ಯಡ್ ಮಾಡಿಬಿಡಿ. ಜಾಸ್ತಿ ಉಪ್ಪಾದರೆ ಖಂಡಿತ ತಿನ್ನೋಕ್ಕಾಗಲ್ಲ, ಹಾಗಾಗಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡ್ತೀನಿ. ಯಾಕೆಂದರೆ ಒಂದು ಸ್ವಲ್ಪ ಅರಿಶಿಣ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಪ್ರತಿಯೊಬ್ಬರಿಗೂ ದೇಹದಲ್ಲಿ ಒಂದೊಂದು ಸ್ಪೂನ್ ಅರಿಶಿಣ ಹೋಗಬೇಕು ಅಂತಾರೆ ಪ್ರತಿದಿನ. ಖಂಡಿತ ನಾವು ಅಷ್ಟೊಂದು ಅರಿಶಿಣವನ್ನು ತಿನ್ನೋದಿಲ್ಲ, ಹಾಗಾಗಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಒಂದು 1/4 ಸ್ಪೂನಷ್ಟು ಅರಿಶಿಣವನ್ನು ಹಾಕೋದ್ರಿಂದ ಸ್ವಲ್ಪನಾದರೂ ಪ್ರತಿಯೊಬ್ಬರ ಬಾಡಿಗೂ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ಪಲ್ಯದಲ್ಲಿ ಬಳಸಿದ್ದೀನಿ. ಹಾಗಾಗಿ ಪಲ್ಯ ತುಂಬ ರುಚಿಯಾಗುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು, ಹಾಗಾಗಿ ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ. ಇದು ನೀವು ಸಹ ಈ ರೀತಿ ಮಾಡ್ಕೊತೀನಿ, ತುಂಬ ರುಚಿಯಾಗಿಯೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನಾವು ದಿನ ತರಕಾರಿದೆ ಮಾಡ್ಕೊಂಡು ತಿನ್ನೋ ಬದಲು ಒಂದು ದಿನ ಈ ಥರ ಕಾಳಿಂದು ಪಲ್ಯಗಳನ್ನ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಹಾಗಾಗಿ ನಾನು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಅದು ನೀಟಾಗಿ ಮಗಚಿದ್ದೀನಿ. ಅದು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಇಲ್ಲಿಗೆ ಪಲ್ಯ ರೆಡಿಯಾಗಿದೆ ಅಂತಲೇ ನೋಡಿ. ಈ ರೀತಿ ನೀಟಾಗಿ ರೆಡಿಯಾಗಿದೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ರುಚಿನೂ ಸಹ ಘಮ ಘಮ ಅಂತ ಚೆನ್ನಾಗಿದೆ. ನೀವು ಸಹ ಒಂದಿನ ಈ ಅಡುಗೆನ ಮಾಡ್ಕೊಳ್ಳಿ, ಹೇಗಿದೆ ಅಂತ ನನಗೂ ಸಹ ತಿಳಿಸಿ. ಏಕೆಂದರೆ ಹೇಗಿದೆ ಅಂತ ನನಗೂ ಸಹ ತಿಳಿಸಿದರೆ ನನಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಹಾಗಾಗಿ ನಾನು ಮಾಡಿರುವಂತಹ ಈ ಅಡುಗೆ ನಿಮಗೂ ಸಹ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದನ್ನು ನಾನು ಒಂದು ತಟ್ಟೆಗೆ ಬಳಸಿದ್ದೀನಿ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಿಮಗೂ ಸಹ ತಿನ್ನಬೇಕು ಅನಿಸಿದರೆ ಈ ಥರ ರೆಸಿಪಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.